ಟೇಬಲ್ ಸ್ಪೂನು ರಿಫೈಂಡ್ ಆಯಿಲ್, ಒಂದು 1/4 ಟೀ ಸ್ಪೂನ್ ಮೆಂತ್ಯ, ಫಸ್ಟು ಮೆಂತ್ಯನ ಲೈಟ್ ಬ್ರೌನ್ ಬರೋ ಹುರ್ಕೋಬೇಕು. ಆಮೇಲೆ ಒಂದು 2 ಚಮಚದಷ್ಟು ಉದ್ದಿನಬೇಳೆ, ಆಮೇಲೆ ನಿಮ್ಮನೆ ಖಾರದ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ, ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ರೆಡ್ ಆಗಿ ಬರುತ್ತೆ. ಬಟ್ ಹಸಿಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ಇದು ದಿನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮನೆ ಅಳತೆಗೆ. ಈ ನೆಲ್ಲಿಕಾಯಿನ ಈ ಥರ ಬೇಯಿಸಿಟ್ಕೊಂಡು ತೆಂಗಿನಕಾಯಿ ಜೊತೆ ಅರೆದುಬಿಟ್ರೆ ಇದು 1 ವಾರ ಕೂಡ ಇರುತ್ತೆ. ನೀವೆಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಇದ್ರ ಚಟ್ನಿ ಮಾಡಿಕೊಟ್ಟು ಹೋದರೆ, ಮೊಸರು ಜೊತೆ ಹಾಕ್ಕೊಂಡ್ರೆ ಪಚಡಿ, ಚಟ್ನಿಲಿ ತಿಂದರೆ ಹಾಕಿ ಗಟ್ಟಿ ತೆಗೆದಿಟ್ಕೊಂಡು ಚಟ್ನಿಲಿ ತಿಂದರೆ ಚಟ್ನಿ ಅನ್ನ, ನೆಲ್ಲಿಕಾಯಿ ಚಟ್ನಿ ಅನ್ನ ಥರ ಆಗುತ್ತೆ ನೋಡಿ. ಇದಾಗಿದೆ. ಈಗ ಇಷ್ಟ ಆದರೆ ಲೈಟ್ ಬ್ರೌನ್ ಆದರೆ ಸಾಕು. ಹಸಿಮೆಣಸಿನ್ಕಾಯಿ ಇವೆಲ್ಲ ಬಾಡಿದೆ. ಇದು ಬೇಗ ಆಗೋಗುತ್ತೆ. ನೆಲ್ಲಿಕಾಯಿ ಒಂದು ಬೇಯಿಸಿಟ್ಕೋಬೇಕಷ್ಟೆ. ಉದ್ದಿನಬೇಳೆ, ಮೆಂತ್ಯ, ಹಸಿಮೆಣಸಿನ್ಕಾಯಿ, ಇಂಗು ಹಾಕ್ಕೊಂಡು ಫಸ್ಟು ಥರ ಪುಡಿ ಮಾಡಿಕೊಂಡು ಆಮೇಲೆ ನೆಲ್ಲಿಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು LG ಇಂಗು. ನಮ್ಮಮ್ಮ ಈ ಥರ ಪೌಡ್ರ್ ಮಾಡಿ ಡಬ್ಬಕ್ಕೆ ಇಟ್ಕೊಂಡಿರ್ತಾರೆ, ಸ್ಟೀಲ್ ಡಬ್ಬಕ್ಕೆ ಅಷ್ಟೇ. ಇಂಗು ಸ್ವಲ್ಪ ಪಾತ್ರೆಗೆ ಮೆತ್ಕೊಡುತ್ತೆ ಅಂತ ನಾವು ಡೈರೆಕ್ಟಾಗಿ ಹೀಗೆ ಹಾಕೋದು ಮಿಕ್ಸಿಗೆ. ಇದು ಹಾಕ್ಬಿಡ್ಬೇಡ. ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ತೆಂಗಿನ ತುರಿ, ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಕಿ ಫಸ್ಟು ಥರ ಸರಿಯಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಈ ನೆಲ್ಲಿಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಇದು ನೆಲ್ಲಿಕಾಯಿ ನೀರು ಬಿಟ್ಕೊಂಡಿದೆ ಬೇಯಿಸಿದಾಗ, ಅದೇ ನೀರು ಸಾಕು. ಮತ್ತು ಹಸಿದ್ರಲ್ಲೂ ಮಾಡ್ಬೋದು. ನಾನು ಹಸಿದ್ರಲ್ಲಿ ಮಾಡ್ತೀನಿ, ಇವ್ರ ಮನೇಲಿ ಬೇಯಿಸಿರೋದ್ರಲ್ಲಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಹಸಿದು ಮಾಡಿದ್ರೆ ಜಾಸ್ತಿ ಬೆನಿಫಿಟ್ ಇರುತ್ತೆ. ಅಂದರೆ ಮಸಾಲೆ ಎಲ್ಲ ಹುರ್ಕೋಬೇಕು, ನೆಲ್ಲಿಕಾಯಿ ಮಾತ್ರ ಹಸಿದೇ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಇದು ಒಂದು 8 ದಿನ ಇಟ್ಕೋಬೋದು. ಗಟ್ಟಿ ಚಟ್ನಿ ಮಾಡಿ ಇಟ್ಕೊಂಬಿಟ್ರೆ 8 ದಿನ ಇಟ್ಕೋಬೋದು. ಬೇಕಾದಾಗ ಮೊಸರಲ್ಲಿ ಕಲಿಸ್ಕೊಂಡ್ರೆ ಪಚಡಿ ಆಗುತ್ತೆ. ಬೇಕು ಅಂದವರು ಸ್ವಲ್ಪ ನೆಲ್ಲಿಕಾಯಿ ಒಗರು ಅನಿಸಿದವರು ಸ್ವಲ್ಪ ಬೆಲ್ಲ ಹಾಕೋಬೋದು. ಇಲ್ಲಾಂದರೆ ಉಪ್ಪು ಹುಳಿ ಖಾರ ಸ್ಟ್ರಾಂಗ್ ಆಗಿದ್ದರೆ ಚೆನ್ನಾಗೇ ಇರುತ್ತೆ. ಇದಕ್ಕೆ ಬೇಕಾದ್ರೆ ಇಂಗು, ಸಾಸಿವೆ, ಅರಿಶಿನ ಹಾಕ್ಕೊಂಡು ಒಗ್ಗರಣೆ ಹಾಕೋಬೋದು. ಇಲ್ಲಾಂದರೆ ಹೀಗೆ ಚೆನ್ನಾಗಿರುತ್ತೆ, ತಿನ್ಬೋದು. ಉಪ್ಪು ಹುಳಿ ಖಾರ ಎಲ್ಲ ಸ್ಟ್ರಾಂಗ್ ಆಗಿದೆ. ಬೇಕಾದ್ರೆ ಮೊಸರು ಹಾಕ್ಕೊಂಡಾಗ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕಾಗುತ್ತೆ.